ನಮಸ್ತೆ ವೀಕ್ಷಕರೇ, ಸಂಪೂರ್ಣ ನ್ಯೂಸ್ಗೆ ಸ್ವಾಗತ. ಇದು ನೊಂದವರ ಧ್ವನಿ. ನಾನು ಸಂಪೂರ್ಣಗೌಡ ಚಂದ್ರಶೇಖರ್. ಅವರು ವಿದ್ಯಾರ್ಥಿ ದಿನಗಳಲ್ಲೇ ರಾಜಕಾರಣಕ್ಕೆ ಎಂಟ್ರಿ ಆದವರು. ಕಾಂಗ್ರೆಸ್ ಪಕ್ಷದ ಕಟ್ಟಾಳು ಎನಿಸಿಕೊಂಡವರು. ಪಕ್ಷ ವಹಿಸಿದ ಎಂಥದೇ ಕೆಲಸವಾದ್ರೂ, ಎಷ್ಟೇ ಸವಾಲುಗಳು ಎದುರಾದ್ರೂ ಯಾವತ್ತೂ ಕುಗ್ಗದೆ, ಯಾರ ಮುಂದೆಯೂ ತಲೆ ತಗ್ಗದೆ ಸಾಧಿಸಿ ತೋರಿಸಿದವರು. ಪಕ್ಷಕ್ಕಾಗಿ ಅವರು ಮಾಡಿದ ತ್ಯಾಗ, ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಈಗ ಸಿಕ್ಕಿದೆ. ಕನಕಪುರದ ದೊಡ್ಡಾಲುಹಳ್ಳಿಯ ಕೆಂಪೇಗೌಡರ ಮಗ ಈಗ ನಾಡಿನ 24ನೇ ಮುಖ್ಯಮಂತ್ರಿಯಾಗುತ್ತಿದ್ದಾರೆ. ಕರ್ನಾಟಕದ ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡುತ್ತಿದ್ದಾರೆ. ಎಸ್, ನಾವು ಹೇಳ್ತಾ ಇರೋದು ಅದು ಕನಕಪುರ ಬಂಡೆ ಡಿ.ಕೆ. ಶಿವಕುಮಾರ್ ಬಗ್ಗೆ. ಸಿಎಂ ಸ್ಥಾನಕ್ಕೆ ಮೈಸೂರು ಹುಲಿಯ ಸಿದ್ದರಾಮಯ್ಯ ರಾಜೀನಾಮೆ. ಈ ರಾಜ್ಯದ 24ನೇ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ಗೆ ಪಟ್ಟ. ಕನಕಪುರ ಬಂಡೆಗೆ ಮೊಮ್ಮಗಳು ತಂದ ಸೌಭಾಗ್ಯದ ಸಂತಸ. ಹೌದು, ವಿದ್ಯಾರ್ಥಿ ರಾಜಕಾರಣದಿಂದ ಹಿಡಿದು ಮುಖ್ಯಮಂತ್ರಿಯವರೆಗೆ ಸೋಲು ಗೆಲುವು ಎಲ್ಲವನ್ನ ನೋಡಿ ಗೆದ್ದು ಬಂದ ಒಬ್ಬ ಸದೃಢ ರಾಜಕಾರಣಿ ಡಿ.ಕೆ. ಶಿವಕುಮಾರ್. ಸಾತನೂರಿನಿಂದ ಮೊದಲ ಬಾರಿ ಶಾಸಕರಾಗಿ ಗೆದ್ದು ರಾಜ್ಯದ 24ನೇ ಮುಖ್ಯಮಂತ್ರಿಯಾಗಿ ಅಧಿಕಾರ ಗದ್ದುಗೆ ಏರಲಿದ್ದಾರಾ? 8ನೇ ಬಾರಿ ಶಾಸಕರಾಗಿ ಸಚಿವ ಸ್ಥಾನದ ರೂವಾರಿಯಾಗಿ ಸಿಎಂ ಪಟ್ಟದ ಕಸರತ್ತಿಗೆ ಅಂತ್ಯ ಹಾಡಿ ಇನ್ನು ಮುಂದೆ ರಾಜ್ಯದ ಮುಖ್ಯಮಂತ್ರಿಯಾಗಿ ಮುಂದುವರಿಯಲಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಭಾರೀ ಚರ್ಚೆಗೆ ಕಾರಣವಾಗಿದ್ದ ನಾಯಕತ್ವ ಬದಲಾವಣೆ ವಿಚಾರ ಕೊನೆಗೂ ಅಂತಿಮ ಹಂತಕ್ಕೆ ಬಂದು ನಿಂತಿದೆ. ನಾಯಕತ್ವ ಬದಲಾವಣೆ ವಿಚಾರದ ಕ್ಲೈಮ್ಯಾಕ್ಸ್ ಬಂದಾಗ ರಾಜ್ಯದ ಸಚಿವರು, ಶಾಸಕರು ಕೂಡ ದೆಹಲಿಗೆ ದೌಡಾಯಿಸಿದ್ದರು. ಹೈಕಮಾಂಡ್ ಪ್ರತ್ಯೇಕ ಮೀಟಿಂಗ್ ನಡೆಸಿದ ಬಳಿಕ ಮೌನವಾಗಿಯೇ ಸಭೆಯೊಳಗೆ ಚರ್ಚಿಸಿ ತೀರ್ಮಾನ ಹೇಳಿ ಅಂತ್ಯ ಹಾಡಿದ್ದಾರೆ. ಇನ್ನು ದೆಹಲಿಯಿಂದ ಸಿದ್ದರಾಮಯ್ಯ ಬರುತ್ತಿದ್ದಂತೆ ಅವರಲ್ಲಿನ ಮೌನ ಎದ್ದು ಕಾಣ್ತಾ ಇತ್ತು. ಇತ್ತ ಡಿ.ಕೆ. ಶಿವಕುಮಾರ್ ಮುಖದಲ್ಲಿ ಮಂದಹಾಸ ಇದ್ದಿದ್ದು ಕಂಡುಬಂತು. ಅಲ್ಲದೆ ರಾಜ್ಯಪಾಲರಿಗೆ ಇಂದು ಭೇಟಿಯಾಗೋದಕ್ಕೆ ಸಮಯಾವಕಾಶ ಕೇಳಿದ್ದರು. ಬಳಿಕ ಸಿಎಂ ಸಿದ್ದರಾಮಯ್ಯ ಇಂದು ಕಾವೇರಿ ನಿವಾಸದಲ್ಲಿ ಶಾಸಕರು, ಸಚಿವರನ್ನ ಬ್ರೇಕ್ಫಾಸ್ಟ್ ಮೀಟಿಂಗ್ ಕರೆದಿದ್ದರು. ಡಿಕೆಶಿ ಕಾವೇರಿ ನಿವಾಸಕ್ಕೆ ಆಗಮಿಸುತ್ತಿದ್ದಂತೆ ಸಿದ್ದರಾಮಯ್ಯ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದುಕೊಂಡ್ರು. ಬಳಿಕ ಇಬ್ಬರ ಭಾವನಾತ್ಮಕ ಆಲಿಂಗನ ಎಲ್ಲರನ್ನ ಮೈನವಿರೇಳಿಸಿಬಿಡ್ತು. ಬಳಿಕ ಎಲ್ಲರ ಸಮ್ಮುಖದಲ್ಲಿ ನಾನು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡುತ್ತಿದ್ದೇನೆ ಎಂದು ಹೇಳಿಕೆಯನ್ನ ನೀಡಿದ್ರು. ಇಷ್ಟು ದಿನ ವರ್ಷ ನನಗೆ ನೀವು ಸಪೋರ್ಟ್ ಮಾಡಿದ ಹಾಗೆ ಡಿಕೆಶಿ ಅವರಿಗೂ ತೋರಬೇಕು ಎಂದು ತಮ್ಮ ಸ್ಥಾನಕ್ಕೆ ವಿದಾಯ ಹೇಳಿದ್ರು. ರಾಮನಗರ ಜಿಲ್ಲೆ ಕನಕಪುರ ತಾಲೂಕಿನ ದೊಡ್ಡ ಅವಲಹಳ್ಳಿಯಲ್ಲಿ 1962 ಮೇ 15ರಂದು ಜನಿಸಿದ ಡಿ.ಕೆ. ಶಿವಕುಮಾರ್ ವಿದ್ಯಾರ್ಥಿ ದೆಸೆಯಲ್ಲೇ ಎನ್ಎಸ್ಯುಐ ಮೂಲಕ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟವರು. 1985ರಲ್ಲಿ ಸಾತನೂರಿನಿಂದ ಮೊದಲ ಬಾರಿ ಶಾಸಕರಾಗಿ ವಿಧಾನಸೌಧಕ್ಕೆ ಕಾಲಿಟ್ಟಾಗ ಅವರಿಗೆ ಕೇವಲ 27 ವರ್ಷ. ಅಲ್ಲಿಂದ ಶುರುವಾದ ಹೋರಾಟ ಇವತ್ತಿಗೂ ನಿಂತಿಲ್ಲ. 8 ಬಾರಿ ಶಾಸಕ, ಸಚಿವ, ಕೆಪಿಸಿಸಿ ಅಧ್ಯಕ್ಷ, ಈಗ ಉಪಮುಖ್ಯಮಂತ್ರಿ. ಡಿಕೆಶಿ ರಾಜಕೀಯ ಅಂದ್ರೆ ಏರಿಳಿತದ ರೋಚಕದ ಕಾದಂಬರಿ. ಅಲ್ಲದೆ ಸಿಎಂ ರೇಸ್ನಲ್ಲಿ ಡಿ.ಕೆ. ಶಿವಕುಮಾರ್ ಪಟ್ಟದ ಕಸರತ್ತಿಗೆ ಇಂದು ಅಂತ್ಯ ಸಿಕ್ಕಿದೆ. ಇನ್ನು ಡಿ.ಕೆ. ಶಿವಕುಮಾರ್ ಅಂದ್ರೆ ಕಾಂಗ್ರೆಸ್ನ ಕ್ರೈಸಿಸ್ ಮ್ಯಾನೇಜರ್ ಅಂತ. 2002ರಲ್ಲಿ ಮಹಾರಾಷ್ಟ್ರ ಕಾಂಗ್ರೆಸ್ ಶಾಸಕರನ್ನ ಬೆಂಗಳೂರಿನಲ್ಲಿ ಕಾಪಾಡಿದ್ದು, 2017ರಲ್ಲಿ ಗುಜರಾತ್ ರಾಜ್ಯಸಭಾ ಚುನಾವಣೆಯಲ್ಲೇ ಅಹಮದ್ ಪಾಟೀಲ್ ಗೆಲ್ಲಿಸಿದ್ದು, 2018ರಲ್ಲಿ ಸಮ್ಮಿಶ್ರ ಸರ್ಕಾರ ಉಳಿಸಿದ್ದು, 2019ರಲ್ಲಿ ಮುಂಬೈ ರೆಸಾರ್ಟ್ ಪಾಲಿಟಿಕ್ಸ್, ಎಲ್ಲದರಲ್ಲೂ ಡಿಕೆಶಿ ಮಾಸ್ಟರ್ ಮೈಂಡ್. ಇಡಿ, ಐಟಿ ರೇಡ್, ತಿಹಾರ್ ಜೈಲು ಯಾವುದಕ್ಕೂ ಬೆದರದೆ ಬಂಡೆ ತರ ನಿಂತವರು. ಜೈಲಿನಿಂದ ಬಂದ ಮೇಲೆ ನಾನು ಕನಕಪುರ ಬಂಡೆ, ನನ್ನ ಹೊಡೆಯೋಕೆ ಆಗಲ್ಲ ಅಂದ್ರು. ಆದ್ರೆ ಅದೇ ಆತ್ಮವಿಶ್ವಾಸ ಅವರನ್ನ ಡಿಸಿಎಂ ಗದ್ದುಗೆ ಏರಿಸಿ ಇಂದು ಸಿಎಂ ಪಟ್ಟದ ಕುರ್ಚಿಗೆ ದಾರಿ ಮಾಡಿದೆ.
2020ರಲ್ಲಿ ಕೆಪಿಸಿಸಿ ಅಧ್ಯಕ್ಷರಾದಾಗ ಕಾಂಗ್ರೆಸ್ ಸೋಲಿನ ಸುಳಿಯಲ್ಲಿತ್ತು. ಕಾರ್ಯಕರ್ತರು ಹತಾಶರಾಗಿದ್ರು. ಆಗ ಡಿಕೆಶಿ ನಾನಿದ್ದೀನಿ ಅಂತ ರಾಜ್ಯಾದ್ಯಂತ ಓಡಾಡಿ ಪಕ್ಷ ಕಟ್ಟಿದ್ರು. ಮೇಕೆದಾಟು ಪಾದಯಾತ್ರೆ, ಪ್ರಜಾಧ್ವನಿ ಯಾತ್ರೆ, ಬಸ್ ಯಾತ್ರೆ, 224 ಕ್ಷೇತ್ರ ಸುತ್ತಿ ಕಾರ್ಯಕರ್ತರಲ್ಲಿ ಹೊಸ ಹುರುಪು ತುಂಬಿದರು. ಅದರ ಫಲ 2023ರ ಚುನಾವಣೆಯಲ್ಲಿ 135 ಸೀಟ್ ಗೆದ್ದು ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು. 5 ಗ್ಯಾರಂಟಿ ಯೋಜನೆ ಜಾರಿಗೆ ಡಿಕೆಶಿ ರೂವಾರಿಯಾದ್ರು. ಗೃಹಲಕ್ಷ್ಮಿ, ಶಕ್ತಿ, ಗೃಹ ಜ್ಯೋತಿ, ಯುವ ನಿಧಿ, ಅನ್ನಭಾಗ್ಯ ಇವತ್ತು ಕೋಟ್ಯಾಂತರ ಜನರ ಮನೆಗೆ ತಲುಪಿದೆ. ವಿದ್ಯುತ್ ಖಾತೆ ಬೆಂಗಳೂರು ಅಭಿವೃದ್ಧಿ ಖಾತೆ ಹಿಡಿದಿರೋ ಡಿಕೆ ಶಿವಕುಮಾರ್ ಬ್ರ್ಯಾಂಡ್ ಬೆಂಗಳೂರು ಕನಸು ಕಂಡಿದ್ದಾರೆ. ಸುರಂಗ ರಸ್ತೆ, ಎಲಿವೇಟೆಡ್ ಕಾರಿಡಾರ್, ಮೇಕೆದಾಟು ಡ್ಯಾಂ, ಎತ್ತಿನಹೊಳೆ, ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳಿಗೆ ಕೈ ಹಾಕಿದ್ದಾರೆ. ನಾನು 24x7 ಕೆಲಸ ಮಾಡೋ ರಾಜಕಾರಣಿ. ನಿದ್ದೆ ಮಾಡೋದು ಕಡಿಮೆ, ಜನರ ಕೆಲಸ ಮಾಡೋದು ಜಾಸ್ತಿ ಅಂತಾರೆ ಡಿಕೆಶಿ. ಬೆಳಗ್ಗೆ 5 ಗಂಟೆಗೆ ಏಳೋದು, ರಾತ್ರಿ 1 ಗಂಟೆ ತನಕ ಮೀಟಿಂಗ್. ಇದು ಡಿಕೆಶಿ ಸ್ಟೈಲ್. ರಾಜಕೀಯದಲ್ಲಿ ಶತ್ರು ಮಿತ್ರ ಎಲ್ಲರೂ ಡಿಕೆಶಿ ಕಮಿಟ್ಮೆಂಟ್ಗೆ ಸಾಟಿ ಇಲ್ಲ ಅಂತಾರೆ. ಮಾತು ಕೊಟ್ರೆ ಮುಗೀತ್ರಿ, ಮಾಡೇ ಮಾಡ್ತಾರೆ. ಕನಕಪುರ ಕ್ಷೇತ್ರದಲ್ಲಿ ಡಿಕೆಶಿ ದೇವರ ತರ. ಆಸ್ಪತ್ರೆ, ಶಾಲೆ, ದೇವಸ್ಥಾನ, ರಸ್ತೆ ಎಲ್ಲವೂ ಡಿಕೆಶಿ ಕೊಡುಗೆ. ನಾನು ಸೋತ್ರು ಕನಕಪುರ ಸೋಲಲ್ಲ ಅನ್ನೋದು ಅವರ ಫೇಮಸ್ ಡೈಲಾಗ್. ಡಿಕೆ ಶಿವಕುಮಾರ್ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಲಿದ್ದಾರೆ. ಕರ್ನಾಟಕಕ್ಕೆ ಇನ್ನಷ್ಟು ಸೇವೆ ಮಾಡಲಿ ಅನ್ನೋದೇ ಲಕ್ಷಾಂತರ ಅಭಿಮಾನಿಗಳ ಹಾರೈಕೆಯಾಗಿದೆ. ಅಭಿಲಾಷ್ ಜೆಕೆ, ನ್ಯೂಸ್ ಡೆಸ್ಕ್, ಸಂಪೂರ್ಣ ನ್ಯೂಸ್, ಬೆಂಗಳೂರು. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ಸ್ಟೋರಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸಂಪೂರ್ಣ ನ್ಯೂಸ್. ಇದು ನೊಂದವರ ಧ್ವನಿ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.